ಇವತ್ತು ಅಧೋಮುಖ ಶ್ವಾನಾಸನ ಹಿಮ್ಮಡಿ ಭಾಗ ಗೋಡೆ ಕೊಟ್ಟು ಮಾಡ್ತಾ ಇರೋದು. ಶುರು ಮಾಡಿ ಅಧೋಮುಖ ಶ್ವಾನಾಸನ. ಕೈನೆಲ್ಲ ಬೆಳೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಕೈಗಳಿಗೂ ಶಕ್ತಿ ಬರುತ್ತೆ. ಕೈ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ, ಹಸ್ತಗಳನ್ನು ಒತ್ತಿರೋದ್ರಿಂದ ಮತ್ತು ರಿಬ್ಸ್ ಭಾಗ, ಬೆನ್ನಿನ ಭಾಗ ಚೆನ್ನಾಗಿ ಎಳೆಯಲ್ಪಡುತ್ತೆ. ಇದು ಮಾಡೋದ್ರಿಂದ ಅಧೋಮುಖ ಶ್ವಾನಾಸನ ಅಂದರೆ ಡಾಗ್ ಪೋಸ್. ಇದು ಬೆನ್ನಿನ ಭಾಗ ಹಿಗ್ಗೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ, ಸೊಂಟದ ಸುತ್ತ ಇರೋ ಹೆಚ್ಚಿನ ಕೊಬ್ಬಿನಂಶ ಕಡಿಮೆ ಆಗುತ್ತೆ ಮತ್ತು ಕಾಲುಗಳಿಗೆ ಸ್ಟ್ರೆಂತ್ ಬರುತ್ತೆ. ನೆಕ್ ರಿಲ್ಯಾಕ್ಸ್ ಆಗಿರಲಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಹೋಗೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಇದು ಮಾಡೋದ್ರಿಂದ. ಇದು ಸೂರ್ಯ ನಮಸ್ಕಾರದಲ್ಲೂ ಒಂದು ಸ್ಥಿತಿ. ಇದನ್ನು 2-3 ಥರ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ವಿತ್ ಬ್ರಿಕ್ಕಲ್ಲಿ, ವಿತೌಟ್ ಬ್ರಿಕ್ಕಲ್ಲಿ. ಈಗ ಹಿಮ್ಮಡಿ ಗೋಡೆ ಕೊಟ್ಟು ಮಾಡ್ತಾಯಿರೋದು. ಮುಖ ಶಾಂತವಾಗಿರಬೇಕು. ಹಿಮ್ಮಡಿಗಳನ್ನು ಗೋಡೆಗೆ ಒತ್ತಿದ್ದಾರೆ. ಕೈಗಳೆಲ್ಲ ನೇರಾಗ್ತಿರಲಿ. ಮತ್ತೊಮ್ಮೆ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಹಿಂದೆ ಕೆಳ್ಕೊಳ್ಳಿ. ಬೆನ್ನಿನ ಭಾಗ ಗೋಡೆ ಕಡೆಗೆಲ್ಲರೂ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ. ನೇರ ಕೂತ್ಕೊಳ್ಳಿ. ಈಗ ವಜ್ರಾಸನದಲ್ಲಿ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ.